ಜಿಲ್ಲೆಯಲ್ಲಿ ಮೊದಲನೇ ಚೀಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು. ಶಿಡ್ಲಘಟ್ಟ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಬಂಕ್ ಮುನಿಯಪ್ಪ ಮತ್ತು ಜಂಗಮಕೋಟೆ ಕ್ಷೇತ್ರದಿಂದ ರಾಮಯ್ಯ ಹಾಗೂ ಚೇಳೂರು ಕ್ಷೇತ್ರದ ಅಭ್ಯರ್ಥಿ ಕೆಎನ್ ಕೃಷ್ಣಾರೆಡ್ಡಿ ಜಯಶೀಲರಾಗಿದ್ದಾರೆ. ನಮ್ಮ ಗೆಲುವಿಗೆ ಮತದಾರರು ಮತ್ತು ನಮ್ಮ ಪಕ್ಷದ ಶಾಸಕರು ಕಾರಣ. ಅವರು ಕೊಟ್ಟ ಬೆಂಬಲದಿಂದ ನಾವು ಜಯವನ್ನು ಗಳಿಸಿದ್ದೇವೆ. ನಮ್ಮ ಪಕ್ಷದ ಶಾಸಕರು ಹಾಗೂ ನಮ್ಮ ನಾಯಕರಾದ ಬಿಎನ್ ರವಿಕುಮಾರ್ ಅವರ ಆಶೀರ್ವಾದದಿಂದ ನಾವು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇವೆ. ಇವತ್ತು 3 ಕ್ಷೇತ್ರ ಚೇಳೂರು ಮತ್ತು ಶಿಡ್ಲಘಟ್ಟ ಜಮಕೋಟೆ ಕ್ಷೇತ್ರದಿಂದ ಮತದಾರರು ನಮ್ಮನ್ನು ಮತ ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಅಂದರೆ ಇದೆಲ್ಲ ನಮ್ಮ ಶಾಸಕರಂಥ ಅಭಿವೃದ್ಧಿ ನೇತಾರಂಥ BN ರವಿಕುಮಾರ್ ಅವರ ಆಶೀರ್ವಾದ ಅಂತ ಹೇಳಿಸಿಕೊಡ್ತೀನಿ. ಸರ್, ಚೀಮೂಲ್ ಚುನಾವಣೆಯಲ್ಲಿ ಒಟ್ಟು ನಿಮ್ಮ ಒಂದು ಪಕ್ಷಕ್ಕೆ NDAಯಲ್ಲಿ ಮಿತ್ರಕೂಟದಲ್ಲಿ ಎಷ್ಟು ಯುವ ಆಯ್ಕೆ ಆಗಿದೆ? ಸರ್, NDA ಈಗಾಗಲೇ ನಮ್ಮ ಶಾಸಕರು ಹಿಂದೆ ಅಭ್ಯರ್ಥಿಗಳ ಆಯ್ಕೆಯಾಗಿ ಮಾಡುವಾಗ ಹೇಳಿದ್ರು NDA ಅಭ್ಯರ್ಥಿಗಳು ಅಂತ. ಅದೇ ಥರ ಇವತ್ತು NDA ಅಭ್ಯರ್ಥಿಗಳಾಗಿ 5 ಜನ NDA ಅಭ್ಯರ್ಥಿಗಳಾಗಿ ಗೆದ್ದಿದ್ದೀವಿ. ಸರ್, ಕಳೆದ ಚುನಾವಣೆ ನಾಮಪತ್ರ ಸಲ್ಲಿಕೆಯಲ್ಲಿ ಏನು BJP ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ಗೌಡರು ನಮ್ಮ BJPಯಿಂದ ಶಿಡ್ಲಘಟ್ಟದಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ ಬರೀ ಇನ್ನು ಬೇರೆ ತಾಲೂಕುಗಳೆಲ್ಲನೂ NDA ಸ್ವಲ್ಪ ಅಲ್ಲಾಡ್ತಿದೆ ಅನ್ನೋ ರೀತಿಯಲ್ಲಿ ಮೈತ್ರಿಕೂಟ ಅಲ್ಲಾಡ್ತಿದೆ ಅಂತ ಹೇಳಿದ್ರು. JDS ಮತ್ತು BJP ಸಪ್ರೇಟ್ ಅನ್ನೋ ರೀತಿಯಲ್ಲಿ ಅವತ್ತು BJP ಪಕ್ಷದಿಂದನೇ ನಾವು ಅಧಿಕೃತವಾಗಿ ಹಾಕ್ಸಿದ್ದೀವಿ ಅಂತ ಹೇಳಿದ್ರು. ನಮ್ಮ ಶಾಸಕರು ಅಪ್ಲಿಕೇಶನ್ ಹಾಕ್ಸಿದಾಗೆ ಸಹ ಹೇಳಿದ್ರು NDA ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಮುಂದಿನ ಕಾರ್ಯ ರೈತರ ಪರವಾಗಿ ಇರುತ್ತದೆ. ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಜಯನೇ ರೈತರ ಪರವಾಗಿರುತ್ತದೆ. ರೈತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ರೈತರಿಗೆ ಸಿಗುವ ಹಾಗೆ ಮಾಡುವುದೇ ನಮ್ಮ ಮೊದಲನೇ ಗುರಿ ಎಂದ JDS ಅಭ್ಯರ್ಥಿ ರಾಮಯ್ಯ. ಇದಕ್ಕೆ ರೂವಾರಿಗಳೇ ನಮ್ಮ BN ರವಿಕುಮಾರ್ ಅವರು. ನಿಮ್ಮ ಕಾರ್ಯ ಹೇಗಿರುತ್ತೆ ಸರ್? ನಮ್ಮ ಕಾರ್ಯ ರೈತರ ಪರವಾಗಿರ್ತದೆ, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಧ್ಯೇಯನೇ ಬರೀ ರೈತರ ಪರವಾಗಿ. ನಾವು ರೈತರಿಗೆ ಎಲ್ಲಿ ಈಗ ಚಿಮೂಲಲ್ಲಿ ಸೋರಿಕೆ ಆಗ್ತಾಯಿದೆ, ಮೊದಲನೇದು ಅದನ್ನು ತಡೆಗಟ್ಟೋದು, ರೈತರಿಗೆ ಒಳ್ಳೆ ರೇಟ್ ಕೊಡಿಸೋದು, ಮತ್ತು ಅದರಲ್ಲಿ ಇವತ್ತೇನು ಆಹಾರಗಳಿದೆ ದನಗಳಕ್ಕಾಗ್ತಕ್ಕಂಥ ಹಿಂಡಿ ಬೂಸ ಇಂಥವುಗಳಲ್ಲಿ ಏನು ಕಳಪೆ ಇದೆ ಅದನ್ನು ತಡೆಗಟ್ಟೋದು, ಒಂದು ಇದನ್ನು ಸರಿಪಡಿಸೋದೇ ನಮ್ಮ ಗುರಿ. ನಮಗೇನಿದ್ರು ರೈತರೊಬ್ಬರೇ ಗುರಿ, ಬೇರೆ ಏನೂ ಅಲ್ಲ, ರೈತರಿಗೋಸ್ಕರ ಕೆಲಸ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.